ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿನಿ ಹಾಯ್ ಹಾಯ್ ದುಂಬಿ ಕೊಡ್ತೀನಿ. ಚಿನಿ ಹಾಯ್ ಮಾಡ್ಬಿಡಿ. ಮತ್ತೆ ಹಾಯ್. ಅಲ್ಲಿ ಫುಡ್ನ ಇಟ್ಟಿದ್ದೀನಿ, ಅದನ್ನು ನೋಡ್ಬಿಟ್ಟು ಕೊಡಿ ಅಂತ ಹೇಳ್ತಿದ್ದಾರೆ. ಹಾಯ್ ಮಾಡ್ಬಿಡಿ, ಕೊಡ್ತೀನಿ. ಮತ್ತೆ ಚಿನಿ ಹಾಯ್ ಮಾಡಿದ್ರೆ ಕೊಡ್ತೀನಿ ನಿಮಗೆ. ಹಾಯ್ ಮಾಡಲ್ವಾ? ಎಂತಕ್ಕೆ ಕೋಪ ನಿಮಗೆ? ಚಿನಿ ಚಿನಿ ನಡೀರಿ. ಹಾಯ್ ಮಾಡಮ್ಮ, ಹಾಯ್ ಮಾಡಮ್ಮ, ಕೊಡ್ತೀನಿ. ಮಾಡಲ್ವಾ? ಟೋಟೋ ನಾನು ನಿಮ್ಮ ಜೊತೆಲಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಇಡ್ಲಿನ ತಿಂದು ಮಲಗಿದ್ದೆದ್ರು ಇವಾಗ ತಾನೆ. ಅದಕ್ಕೆ ಫ್ರೆಶ್ ಅಪ್ನ ಮಾಡಿ ಅವ್ರಿಗೆ ತಿನ್ನಮ್ಮ. ಈ ಗಂಜಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ನಾನು ಕುಡಿಯೋದಕ್ಕೆ ಅಂತ ಕಾಯಿಸ್ತೀನಿ. ಸೊ ಅದರಿಂದ ಅವ್ರಿಗೂ ಕೂಡ ಕೊಡ್ತೀನಿ. ತುಂಬಾ ಇಷ್ಟಪಟ್ಟು ಕುಡಿತಾರೆ. ಕುಡ್ಕೊಳ್ಳಿ ಚಿನ್ನೀಗ. ಎಂತ ಹಂಗಂದ್ರೆ ತಿನ್ನಲ್ವಾ? ತಿನ್ನಲ್ಲ ಅಂದರೆ ಕೊಡಿ ನನಗೆ. ಎಂತ ಹೆಂಗಿದೆ? ಪಪ್ಪ ಬಂದಿಲ್ಲ ಇನ್ನ. ಬಂದಿಲ್ಲ ಬಂದಿಲ್ಲ ಮಗಳೇ, ಇನ್ನೂ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ. ಕುಡೀರಿ ಮತ್ತೆ ಇವಾಗ. ಕುಡೀರಿ. ಏನು ಮಾಡ್ತಾ ಇದ್ದೀರಾ? ತಿನ್ನಿ ಬೇಗ ಬೇಗ. ಮತ್ತೆ ಚಿನಿ ಚಿನಿ ಬೇಡವಾ ನಿಮಗೆ? ಶ್ರೇಯನ್ವಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಓಯ್ ಕಳಿ, ಓಯ್ ಕಳಿ, ಓಯ್ ಕಳಿ. ತಿನ್ಸ್ಕೊಳ್ಳ. ಹೇಗಿದೆ ಚಿನಿ? ಹೇಗಿದೆ ಚಿನಿ? ಬಂದಿಲ್ಲ ಅಮ್ಮ. ಹೇಗಿದೆ ಹೇಳಲ್ವಾ? ಚಿನಿ ಹೇಗಿದೆ ಹೇಳಿ. ಹೇಗಿದೆ ಹೇಳಿ ನೀವು. ಸೂಪರು. ಇಷ್ಟೊತ್ತಾಯ್ತಾ ಹೇಳೋದು? ಚಿನಿ ಓಯ್ ಕಳ್ಳಿ, ಹೇ ಕಳ್ಳಿ, ಇಲ್ಲದ್ರ ದೇವರು. ಫಸ್ಟ್ ಕುಡ್ಕೊಳ್ಳಿ, ಗಂಜಿನೆಲ್ಲ ಕುಡ್ಕೊಳ್ಳಿ, ಆಮೇಲೆ ತಿನ್ನೋರಂತೆ ಕಾಳನ್ನ. ಕುಡೀರಿ. ಸೂಪರ. ಮತ್ತೆ ಥ್ಯಾಂಕ್ ಯು. ಅಯ್ಯೋ ಥ್ಯಾಂಕ್ ಯು. ಕುಡ್ಕೊಮ್ಮ ಕುಡ್ಕೊಮ್ಮ. ಥ್ಯಾಂಕ್ ಯು ಮಾ. ಕುಡ್ಕೊಳ್ಳಿ ಇವಾಗ. ಇನ್ನೂ ಸ್ವಲ್ಪ ಕುಡ್ಕೊಳ್ಳಿ. ಚೆಲ್ಬಿಟ್ಟಿರಾ ನಿಧಾನ. ಕುಡೀರಿ. ನಾನು ಇಲ್ಲಿ ಕೊಟ್ಟಿರೋ ಗಂಜಿ ಯಾವುದು ಅಂತ ಹೇಳಿದ್ರೆ ಅದು ಬಾರ್ಲಕ್ಕಿ ಗಂಜಿ. ಇದರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಇದು ಮಗುವಿಗೆ ಉತ್ತಮ ಶಕ್ತಿಯನ್ನು ನೀಡುತ್ತೆ, ಬೆಳವಣಿಗೆಗೆ ಅಗತ್ಯವಾದ ಪ್ರೋಟೀನನ್ನು ಒದಗಿಸುತ್ತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಮೆದುಳಿನ ಬೆಳವಣಿಗೆಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತೆ, ದೇಹದ ಆರೋಗ್ಯಕರ ಬೆಳವಣಿಗೆಗೆ ನೆರವಾಗುತ್ತದೆ. ಇದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಬರುತ್ತೆ, ಅದರಿಂದ ದೀರ್ಘಕಾಲ ಶಕ್ತಿಯನ್ನು ನೀಡುತ್ತೆ. ಇದೊಂದು ಪೌಷ್ಟಿಕ ಧಾನ್ಯವಾಗಿದ್ದು ಇದರಲ್ಲಿ ಪ್ರೋಟೀನ್, ವಿಟಮಿನ್ಸ್, ಖನಿಜಗಳು ಇರೋದ್ರಿಂದ ಮಗುವಿಗೆ ತುಂಬಾ ಒಳ್ಳೆಯದು. ತಿನ್ಕೊಳ್ಳಿ. ಮತ್ತೆ ಬೇಡ ನನಗೆ, ನೀವೇ ತಿನ್ನಿ. ಕೈ ಕೊಡ್ಬೇಕಾ? ಥ್ಯಾಂಕ್ ಯು ಸೊ ಮಚ್. ಕುಡೀರಿ ಇವಾಗ. ಆಯಿತು, ಖಾಲಿ ಮಾಡಬೇಕು ಬೇಗ ಬೇಗ. ಆಯಿತಾ? ಆಯ್ತಮ್ಮ, ಸಾಕು. ಎಷ್ಟು ಸಲ ಥ್ಯಾಂಕ್ ಯು ಕೇಳೋದು ನೀವು? ಸಾಕು, ತಿನ್ಕೊಳ್ಳಿ ಅಂತ. ಸಾಕದನು? ಬೇಡವಾ? ಬೇಡವಮ್ಮ? ತಿನ್ಸ್ಕೊಳ್ಳ? ಥ್ಯಾಂಕ್ ಯು ಥ್ಯಾಂಕ್ ಯು. ತಿನ್ಸ್ಕೊಳ್ಳ? ಮಾಡಿ ನಾನು ತಿನ್ಸ್ಕೊಡ್ತೀನಿ. ಇದನ್ನ ಬಿಡಿಸ್ಬಿಟ್ಟಿರ, ಈ ಕಡೆ ಇಟ್ಕೊಳ್ಳಿ. ನೋಡಿ ಎಷ್ಟು ಇಷ್ಟಪಟ್ಟು ತಿಂದಿದ್ದಾರೆ. ಬೌಲ್ನೆಲ್ಲ ಯಾವ ರೀತಿ ಖಾಲಿ ಮಾಡಿದ್ದಾರೆ ಅಂತ. ಚೆನ್ನಾಗಿದೆಯಾ ಚಿನಿ? ಸಾಕು ಕೊಡಿ, ಸಾಕು ಕೊಡಿ. ನಂದು ಕೊಡಿದು ಕೊಡಿ. ನಿಮಗೆ ಕೊಡಲ್ಲ, ಕೊಡಿ. ನನಗೆ ಕೊಡಿ. ಮೊಮ್ಮಗು ಕೊಡಲ್ವಾ? ಮೊಮ್ಮಗು ಕೊಡಲ್ವಾ ನೀವು? ತಿನ್ನಿ. ಆಯಿತು. ನೋಡಿ ಯಾವ ರೀತಿ ಖಾಲಿ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿರೋದ್ರಿಂದ ಒಂದು ಫ್ರೂಟ್ಸ್ನ ಕೊಡೋಣ ಅಂತ ಹೇಳಿ ಆರೆಂಜ್ನ ಕೊಟ್ಟಿದ್ದೀನಿ. ಹಂಗೆಲ್ಲ ಮಾಡಿಬಿಡಿ. ಬಾಯಿಗೆ ಹಾಕೊಳ್ಳಿ, ಬಾಯಿಗೆ ಹಾಕೊಳ್ಳಿ. ಬಿಚ್ಕೊಡ್ಬೇಕಾ? ಹಾಗೆ ತಿನ್ನಿ ಚಿನಿ. ಮಾಡಿ. ಹಂಗೆ ಬೇಡವಾ? ಓಪನ್ ಮಾಡಿಕೊಡ್ಲಾ? ಓಪನ್ ಮಾಡಿಕೊಡ್ಲಾ? ಕೊಡಿ. ಆರೆಂಜ್ನೇ ತಿನ್ನಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ತಿನ್ನಿಸ್ಕೊಡ್ತೀನಿ ರೀ. ನಾನು ಓಪನ್ ಮಾಡಿಬಿಟ್ಟು ತಿನ್ನಿಸ್ಕೊಡ್ತೀನಿ. ಆಯಿತಾ? ಗುಡ್ ಗರ್ಲ್.
ಹೇಗಿದೆ ಚಿನಿ? ಹೇಗಿದೆಯಮ್ಮ? ಕಳಿ ಏನು ನೋಡ್ತಿದ್ದೀರಾ ನೀವು? ಅಷ್ಟಿನ ತಿನ್ನೋದನ್ನ ಇನ್ನೂ ಸ್ವಲ್ಪ ತಿನ್ಬೇಕು ತಾನೆ? ಇದನ್ನೂ ಕೊಡ್ತೀನಿ, ಫಸ್ಟ್ ಅದು ತಿನ್ಕೊಳ್ಳಿ. ಅದೇ ಇಟ್ಬಿಟ್ರಿ ಇಷ್ಟು ಬೇಗ? ಅಲ್ಲಿ ಕೆಳಗಡೆ ಯಾಕೆ ಇಟ್ಬಿಟ್ರಿ ಅಲ್ಲಿ? ಆಗಿರಿ, ಓಪನ್ ಮಾಡ್ಕೊಡ್ತೀನಿ ಬಿಡಿ. ಇರಿ, ತಿನ್ಸ್ಕೊಡ್ತೀನಿ ಇರಿ. ಆಗಿದ್ದೀನಿ ಹಾಗಾದ್ರೆ ಆಗಿದ್ದೀನಿ. ನೀವು ಮತ್ತೆ ಯಾಕೆ ಓಪನ್ ಮಾಡೋದು? ರಸ ಕೊಡ್ಕೊಂಡು ಇಡ್ತಿದ್ದೀರಲ್ಲ. ಒದಿರಿ ಬಾಲ್ನ. ಏ ಗುಡ್ ಗರ್ಲ್. ಒದಿರಿ ಚಿನಿ, ಇನ್ನೊಂದ್ಸಲ ಒದಿರಿ. ಹೊಡಿ 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 ಹೊಡಿ. ಹೊತ್ಕೊಂಡು ಬನ್ನಿ ಈ ಕಡೆಗ. ದುಂಬಿ ನಿಧಾನ, ಬಿದ್ದೀರಾ? ಒದಿರಿ. ಗುಡ್ ಗರ್ಲ್. ಒದಿರಿ ಮಗಳೇ. ಹೋಗಿ ಮಗಳಿಗೆ ಎತ್ಕೊಂಡು ಬನ್ನಿ. ಚಿನಿ ನಿಧಾನ, ಬಿದ್ದೀರಾ? ತಳ್ಳಿ ಕಡೆಗೆ, ಮಮ್ಮಿ ಕಡೆ ತಳ್ಳಿ. ಗುಡ್ ಗರ್ಲ್. ಒದಿರಿ ಚಿನಿ. ಒದಿರಿ ಚಿನಿ. ಎತ್ಕೊಂಡು ಬನ್ನಿ ಚಿನಿ. ತಗೊಂಡು ಬನ್ನಿ, ಕೈಯಲ್ಲಿ ತಗೊಂಡು ಬನ್ನಿ. ಎತ್ಕೊಂಡು ಬನ್ನಿ. ತಗೊಂಡು ಬನ್ನಿ. ತಗೊಂಬಮ್ಮ. ನಿಧಾನ ಕೊಡಿ. ಮೊಮ್ಮಕ್ಕಳು ಕೊಡಿ. ಕೊಡಲ್ವಾ? ಹೆಸರಿ ಆಯಿತು. ಹೆಸರಿ ಹಿಂಗನ್ನಿ, ಜೋರಾಗಿ ಹೆಸರಿ. ಎಂಥದ್ದು ಆಟ ಆಡೋದು ನೀವು? ನನ್ನ ಕೈಲಿ ಸಿಕ್ತು. ಹೆಸಲ ಈಗ ಹೆಸಿಲ್ಲ. ಎತ್ಕೊಂಡು ಬನ್ನಿ. ಕಾಲಲ್ಲಿ ಹೊತ್ತಿದ್ದೀರಾ ಚಿನಿ ನೀವು? ಈ ಕಡೆ ಹೊತ್ಕೊಂಡು ಬಮ್ಮ. ಎಂತ ಸಿಗಾಕೊಂಡೈತಾ? ಬಾನಿ. ಸಿಕ್ಕ ಮಗಳೇ, ಬನ್ನಿ ಮಗಳೇ. ತಗೊಂಡು ಬನ್ನಿ. ಹೆಸರಿ. ಗುಡ್ ಗರ್ಲ್. ಒದಿರಿ ಚಿನಿ. ಹಾಯ್ ಮಾಡಿ ಚಿನಿ. ಆರೆಂಜ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಬಾಲ್ ಆ್ಯಕ್ಟಿವಿಟಿನ ಮಾಡಿಸ್ದೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಿಟಕಿ ಮೇಲೆ ನಿಂತಿದ್ದಾಳೆ ಅಂತ ಹೇಳಿ. ರೇಟು ಹೊಡಿಲ್ಲ ನಿಂಗ? ರೇಟು ಹಂಗೆ ಹೊಡಿತೀನಿ ನಾನು ನಿನಗೆ. ಇಳಿ ಕೆಳಗಡೆ. ನಿಧಾನ ಕಿಳಿ. ಹಂಗಿಳಿದ್ರೆ ಬೀಳ್ತೀಯಾ ನೀನು. ಕೈ ಕೊಡು. ಇಳಿಯಲ್ವಾ? ನಬ್ಬು ಹೋಯ್ತಿದ್ದೀನಿ, ಬಾಯ್. ಇವತ್ತು ರುಚಿಕರವಾದ ಬೀಟ್ರೋಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಬೀಟ್ರೋಟ್ನ ತುರಿದಿರೋದನ್ನ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿ, ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ನಂತರ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಬೀಟ್ರೋಟ್, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟನ್ನು ಕೂಡ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇದೇ ರೀತಿ ನೀವು ನುಣ್ಣಗೆ ರುಬ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ತಿದ್ದೀನಿ, ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಕೋಬೋದು. ನಂತರ ಇದಕ್ಕೆ ಒಂದು ಕಪ್ಪಷ್ಟು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಬೀಟ್ರೂಟ್ ದೋಸೆ ಹಿಟ್ಟು ರೆಡಿನೇ ಆಯಿತು. ನಂತರ ಪ್ಯಾನ್ನ ಕಾಯಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಕಾದ ನಂತರ ಒಂದು ಸ್ವಲ್ಪ ತುಪ್ಪನ ಸೇರಿಸೋಣ. ನಂತರ ಇವಾಗ ಚಿಕ್ಕದಾಗಿ ದೋಸೆನ ಹಾಕೊಳ್ಳೋಣ. ಬನ್ನಿ, ಬೀಟ್ರೂಟ್ ದೋಸೆಯಿಂದ ಏನು ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಅಂತ ತಿಳ್ಕೊಳ್ಳೋಣ. ಬೀಟ್ರೂಟ್ನಲ್ಲಿರುವ ಕಬ್ಬಿಣ ಅಂದರೆ ಐರನ್ ಶಕ್ತಿಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಬೀಟ್ರೂಟ್ನಲ್ಲಿ ನಾರಿನಾಂಶ ಅಂದರೆ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ವಿಟಮಿನ್ ಮತ್ತು ಖನಿಜಾಂಶಗಳನ್ನು ಒದಗಿಸುತ್ತೆ. ಮತ್ತು ಇದರಲ್ಲಿ ಬಳಸಿರುವಂತಹ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತವೆ ಮತ್ತು ಜೀರಿಗೆಯಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ದೋಸೆ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಮಗುವಿಗೆ ಉತ್ತಮ ಶಕ್ತಿ ದೊರೆಯುತ್ತದೆ.
ಇದೇ ರೀತಿ ಹಲವಾರು ಬೆನಿಫಿಟ್ಸ್ ಇದೆ ಈ ದೋಸೆಯಿಂದ. ಮಿಸ್ ಮಾಡ್ದೇ ಈ ರೆಸಿಪಿನ ಒಮ್ಮೆ ಮಾಡಿ. ಸ್ವಲ್ಪ ಹೊತ್ತು ಮಲಗಿದ್ದಿದ್ರು, ನಂತರ ಊಟ ಟೈಮ್ ಆಗಿರೋದ್ರಿಂದ ಬೀಟ್ರೂಟ್ ದೋಸೆನ ಮಾಡಿಕೊಟ್ಟಿದ್ದೀನಿ. ತಿನ್ನಿ ಚಿನ್ನಿ, ಒಂದು ಮಡಗಿ ಒಂದು ಇಟ್ಕೊಂಡು ತಿನ್ನಿ. ಹೇಗಿದೆ ಚಿನ್ನಿ? ತಿನ್ನಿ ಬೇಗ. ಸೂಪರಾ? ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಸೋ ಮಚ್. ಈ ಕಳ್ಳಿ ತಿನ್ಕೊಳ್ಳಿ ಮಗಳೇ, ಹೊಟ್ಟೆ ತುಂಬ ತಿನ್ನಮ್ಮ, ತಗೊಂಡು ತಿನ್ನಮ್ಮ ಬೇಗ. ತಿನ್ಕೊಳ್ಳಿ ಚಿನ್ನಿ, ತಿನ್ಸ್ಕೊಡ್ಲಾ? ತಗೊಳ್ಳಿ ಮಗಳ, ತಿನ್ನಿ ಮಗಳು, ನೀವು ತಿನ್ನಿ ಮಗಳ. ಗುಡ್ ಗರ್ಲ ಚಿನ್ನಿ ನೀವು. ಬೂ ಹೋಗೋಣ ಚಿನ್ನಿ, ಬೂ ಹೋಗೋಣಮ್ಮ. ಅಲ್ಲಿ ಹಂಗಾಣ ಹೋಗೋಣವಾ? ಬೂ ಹೋಗೋಣ. ತಿನ್ಕೊಳ್ಳಿ ಮತ್ತೆ ಪಟ ಅಂತ ಹಿಂಗೇಳಿ, ಪಟ ಅಂತ ತಿನ್ಕೊಳ್ಳಿ. ನಾಯಿ ಮರಿ ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಹೇಗೆ ಬೇಕು, ತಿಂದು ಕಟ್ಟಿ. ಥ್ಯಾಂಕ್ ಯು ಮಗಳೇ, ರೆಸ್ಪಾನ್ಸ್ ಮಾಡ್ತಿಲ್ವ ನೀವು ಸೂಪರ್ ಅಂದಿದ್ದಕ್ಕೆ? ಥ್ಯಾಂಕ್ ಯು ಸೋ ಮಚ್ ಮಗಳೇ. ರೈಮ್ಸ್ ಹೇಳ್ತೀನಿ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಬಂಗಾರಿ. ತಿನ್ಕಮ್ಮ, ಆಯ್ತು ಇವಾಗ ತಿನ್ಕಮ್ಮ. ಟೆರೆಸ್ ಮೇಲೆ ಹೋಗೋಣ, ತಿನ್ಕೊಳ್ಳಿ ಬೇಗ. ತಿನ್ನಮ್ಮ ಬೇಗ. ತಿನ್ಕೊಳ್ಳಿ ಬೇಗ. ತಿನ್ನಮ್ಮ. ಅಲ್ಲಿ ಟೆರೆಸ್ ಮೇಲೆ ತಾರಸಿಮಿಕ್ಕೆ ಹೋಗೋಣ, ತಾರಸಿಮಿಕ್ಕೆ. ಆಯಿತಾ? ಬೇಗ ತಿನ್ಕೊಳ್ಳಿ, ಆಯಿತಾ? ಏ ಕಳಿ. ಗುಡ್ ಗರ್ಲ್ ಬಂಗಾರಿ, ಇನ್ನೂ ಆ್ಯಕ್ಟಿವಿಟಿ ಮಾಡಬೇಕು ನೀವು. ಬೇಗ ತಿನ್ನಬೇಕು ನೀವು. ಪಟ ತಿನ್ಕೊಳ್ಳಿ ನೀವು. ಊಟನ ಮಾಡಿ ಮುಗಿಸಾಯ್ತು. ನಂತರ ಇವತ್ತಿನ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕಡ್ಡಿ ತಗೋಬೇಕಾಗತ್ತೆ. ನೀವು ಕಡ್ಡಿ, ಐಲೈನರ್ ಅಥವಾ ಪೆನ್ಸಿಲ್ ಯಾವ್ದು ಬೇಕಾದರೂ ತಗೋಬೋದು. ನಂತರ ಬ್ಯಾಂಗಲ್ಸ್ನ ತಗೊಳ್ಳಿ, ಬಳೆನ. ಇವಾಗ ಆ್ಯಕ್ಟಿವಿಟಿ ಏನಂತ ಹೇಳಿದ್ರೆ, ಇದ್ರೊಳಗಡೆ ಹಾಕಿಚಿನಿ, ಬಳೆನ ಹಾಕಿಚಿನಿ, ಕರೆಕ್ಟಾಗಿ ಹಾಕಮ್ಮ. ಗುಡ್ ಗರ್ಲ್. ಎಲ್ಲನೂ ಹಾಕಿಚಿನಿ ಬೇಗ. ಎಲ್ಲನೂ ಹಾಕಮ್ಮ. ಹಾಕಿ. ಕೈಗಲ್ಲ ಚಿನಿ, ಇಲ್ಲಿಗೆ ಹಾಕಿ, ಸ್ಟಿಕ್ಗೆ ಹಾಕಿ. ಹಾಕಮ್ಮ ಬೇಗ ಹಾಕಮ್ಮ. ಗುಡ್ ಗರ್ಲ್. ಹಾಕಿ. ವೆರಿ ಗುಡ್ ಗರ್ಲ್. ಬಿಡಿ ಚಿನಿ, ಕರೆಕ್ಟಾಗಿ ಹಾಕಿದ್ದೀರಾ. ಬಿಡಿ ಕರೆಕ್ಟಾಗಿ ಐತಿ ಕಣ, ಬಿಡಿ. ಬೇರೆದು ಹಾಕಮ್ಮ. ಹಾಕಿ. ಗುಡ್ ಗರ್ಲ್. ಸರಿಯಾಗೈತೆ, ಹಾಕಿ. ಸರಿ ಕಣಂತ, ಬಿಡಿ. ಬೇರೆದು ಹಾಕಿ ಇವಾಗ. ಕೈಗೆ ಹಾಕೋಬೇಡಿ, ಇಲ್ಲಿಗೆ ಹಾಕಿ ಚಿನ್ನಿ. ಕರೆಕ್ಟಾಗಿ ಹಾಕಿ. ಗುಡ್ ಗರ್ಲ್. ಬಿಡಿ ಸರಿ ಬಂತೆ. ಇನ್ನೊಂದು ಹಾಕಿ ಇವಾಗ. ಹಾಕಮ್ಮ ಬೇಗ ಹಾಕಮ್ಮ. ಕೈಗೆ ಬೇಡ ಚಿನ್ನಿ. ಗುಡ್ ಗರ್ಲ್. ಇನ್ನೆರಡು ಆಯ್ತು, ಹಾಕಿ ಬೇಗ ಹಾಕಿ. ವೆರಿ ಗುಡ್ ಗರ್ಲ್. ಇನ್ನೊಂದು ಬೇಗ. ಹಾಕಿ. ಗುಡ್ ಗರ್ಲ್. ಹಾಕಿ ಬೇಗ ಹಾಕಿ ಚಿನ್ನಿ. ಗುಡ್ ಗರ್ಲ್. ಸರಿ ಹಾಕಿ ಚಿನ್ನಿ. ಕ್ಲಾಪ್ ಮಾಡಿಬಿಡಿ ಮಗಳೇ, ಕ್ಲಾಪ್ ಮಾಡಿಬಿಡಿ, ಕೊಡ್ತೀನಿ. ಗುಡ್ ಗರ್ಲ್. ನಂತರ ಈ ರೀತಿಯೂ ಕೂಡ ಆಡಿಸ್ಬೋದು. ಹಾಕಿ ಚಿನ್ನಿ, ಒಳಗಡೆಗೆ ಬಳೆ ಹಾಕಿ ಚಿನ್ನಿ. ಹಾಕಮ್ಮ. ಸ್ಟಿಕ್ನ ಈ ರೀತಿ ನೆಲ ಮೇಲೆ ಇಟ್ಬಿಟ್ಟು ಅದಕ್ಕೆ ಬಳೆನ ಹಾಕ್ಸೋರಿತ್ತ. ಕರೆಕ್ಟಾಗಿ ಹಾಕಮ್ಮ. ಗುಡ್ ಗರ್ಲ್. ಹಾಕಿ. ಸ್ಟಿಕ್ಕಲ್ಲ ಚಿನ್ನಿ.
ಬನ್ನಿ ಇವಾಗ ಈ ಆ್ಯಕ್ಟಿವಿಟಿಯಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಇದು ಮಗುವಿಗೆ ಏಕಾಗ್ರತೆ ಹೆಚ್ಚಾಗಲು ಸಹಾಯ ಮಾಡುತ್ತೆ. ಕೈ ಕಣ್ಣಿನ ಸಮನ್ವಯ ಉತ್ತಮಗೊಳ್ಳುತ್ತೆ. ಬೆರಳುಗಳ ಹಿಡಿತ ಅಂದರೆ ಫೈನ್ ಮೋಟಾರ್ ಸ್ಕಿಲ್ ಬಲವಾಗುತ್ತದೆ. ಗುರಿಯನ್ನು ಸರಿಯಾಗಿ ಗುರುತಿಸಿ ಕೆಲಸ ಮಾಡುವ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕೈ ಮತ್ತು ಮೊಣಕಟ್ಟಿನ ಸ್ನಾಯುಗಳು ಬಲವಾಗುತ್ತವೆ. ಮಗುವು ಸ್ವತಃ ಕೆಲಸವನ್ನು ಪೂರ್ಣಗೊಳಿಸಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಮಗುವಿನ ತಾಳ್ಮೆ ಹಾಗೂ ಗಮನ ವೃದ್ಧಿಯಾಗುತ್ತದೆ. ಇದೇ ರೀತಿ ಹಲವಾರು ಪ್ರಯೋಜನಗಳಿದೆ ಈ ಆ್ಯಕ್ಟಿವಿಟಿಯಿಂದ. ಗುಡ್ ಗರ್ಲ್. ಹಾಕಿಚ್ಚಿನಿ ಅಷ್ಟೇ. ಬಿಡಿ ಬಿಟ್ಬಿಡಿ ಬಿಡಮ್ಮ. ಅಷ್ಟೇ ಅದು ಅಷ್ಟೇ ಚಿನಿ, ಅದು ಹಾಕ್ಬಿಟ್ಟು ಬಿಡೋದು ಅಷ್ಟೇ. ಇಲ್ಲಿಗೂ ಹಾಗೇನೆ ಹಾಕಿ ಕೈಗೆ ಹಾಕೋತಿದ್ದೀರಾ? ಹಾಕೊಳ್ಳಿ ಎಲ್ಲನೂ ಹಾಕಿ ಕೈಗೆ ಹಾಕಿ. ಆಯಿತು, ಹಾಕೊಳ್ಳಿ ಎಲ್ಲನೂ ಬೇಗ ಹಾಕಬೇಕು. ಹಾಕೊಳ್ಳಿ. ಗುಡ್ ಗರ್ಲ್. ಆ ರೀತಿ ಎಲ್ಲ ಮಾಡ್ತಾರಾ? ದೊಂಬಿ ಆ ರೀತಿ ಎಲ್ಲ ಮಾಡ್ತಾರಾ? ಕೊಡಿ ನಂದು ಬಳೆ ಕೊಡಿ, ಎಲ್ಲ ನಂದು ಕೊಡಿ. ನಂದು ನಾನು ಕೊಡಲ್ಲ ನಿಮಗೆ, ತಗೊಂಡು ಹೋಗ್ತೀನಿ ನಾನು. ಆಯಿತಾ? ಕೊಡಲ್ಲ. ಬಾಯ್ ಚಿನ್ನಿ, ಬಾಯ್ ಮಾಡಿ. ಬಾಯ್ ಟಾಟಾ ಅಂತೀರಾ? ಬಾಯ್ ಅನ್ನಲ್ವಾ? ಬಾಯ್ ಹನಿ. ಟಾಟಾ. ಕೊಡಲ್ಲ ನಂದು ಕೊಡಲ್ಲ ನಾನು. ಕೊಡಲ್ಲ. ಕ್ಲ್ಯಾಪ್ ಮಾಡಿ, ಅದಕ್ಕೆ ಕೊಡ್ತೀನಿ. ಕ್ಲ್ಯಾಪ್ ಮಾಡಿ. ಹೇ ಗುಡ್ ಗರ್ಲ್. ಥ್ಯಾಂಕ್ ಯು ಕೊಡಿ. ಥ್ಯಾಂಕ್ ಯು. ಮತ್ತೆ ಎಂತ? ರಾಮ ಮಾಡಿ. ರಾಮ ಜೈ ರಾಮ. ಕಾಲು ನೀಡಿ ಫಸ್ಟು. ಇವಾಗ ಮಾಡಿ. ರಾಮ ಜೈ ರಾಮ ಸೀತಾರಾಮ ಮಾಡಿ. ಜೈ ರಾಮ ಸೀತಾರಾಮ. ಗುಡ್ ಗರ್ಲ್. ದೂರಿ ಆಡು, ದೂರಿ ಕೇಳು, ದೂರಿ. ಮತ್ತೆ ಎಂತ ಚಿನಿ? ಬಾಯ್ ಮಾಡಿ. ಬಾಯ್ ಮಾಡಿ. ಮಾಡಮ್ಮ. ಬಾಯ್ ಮಾಡಲ್ವಾ? ಅಷ್ಟೇನಾ ಮಾಡೋದು? ಬರ್ತಿದ್ದೀನಿ ಅತ್ತಿ. ಕೊಡ್ತೀನಿ. ಮೇಲಕ್ಕೆ ನಡೀರಿ. ಮೇಲೆ ಅವನೇ. ಮೇಲೆ ಇಲ್ಲಿಲ್ಲ, ಮೇಲೆ ಅವನೇ. ನಡೀರಿ. ಮೇಲೆ ಅವನೇ. ನಡೀರಿ. ನಡೀರಿ ಪಟ. ಕೊಡ್ತೀನಿ ನಡೀರಿ. ನಾನು ತಿನ್ನಲ್ಲ. ಕೊಡ್ತೀನಿ ನಡೀರಿ. ಮೇಲ್ಗಡೆ ನಡೀರಿ ಪೂರ್ತಿ. ಬೇಗ ಅಲ್ಲ ಅವನ. ಆಯ್ತು ಹತ್ತು. ಬೇಗ ನಂತರ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಆಟಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಗುಮ್ಮಣ್ಣ ಮುದ್ದು ಗುಮ್ಮಣ್ಣ, ಈ ಗುಮ್ಮಣ್ಣ ಮುದ್ದು ಗುಮ್ಮಣ್ಣ. ಬಟ್ಟೆ ಒಗ್ದಕ್ಕೈತಿಲ್ಲ ಚಿನ್ನು, ತಕೊಂಡೇ ಇಲ್ಲ. ನಡಿಯಮ್ಮ. ನಡಿ. ಆಯ್ತು, ಮುಂದಕ್ಕೆ ನಡೀರಿ. ನಡಿ ಮಾತಾಡಮ್ಮ. ಓಡ್ಬನ್ನಿ. ಈ ಕಳ್ಳಿ ಮುದ್ದು ಕಳ್ಳಿ. ಚಿನಿ ಕ್ಲಾಪ್ ಯುವರ್ ಹ್ಯಾಂಡ್ಸ್. ಚಿನಿ ಓಯ್ ಕಳ್ಳಿ. ಕ್ಲಾಪ್ ಮಾಡಿ. ಅದಕ್ಕೆ ಕ್ಲಾಪ್ ಮಾಡಿ. ಕ್ಲಾಪ್ ಯುವರ್ ಹ್ಯಾಂಡ್ಸ್. ಏಟು ಡೆಣ್ಮ ಅವನಿಗೆ. ಕೊಡಿ. ಎಂತ ಮಾಡಲಿ ಈಗ ಅಣ್ಣ? ಕೊಡಿ. ಅದು ಟಾರ್ಚ್ ಮೇಲೆಲ್ಲ ಬಂದಾಗಲೆಲ್ಲ ಬರೀ ಕ್ಲಿಪ್ಪಲ್ಲಿ ಆಟಾಡೋದೇನಾ ಚಿನಿ? ಕೊಡಮ್ಮ. ನಾನು ಕೊಡಲ್ಲ. ನಾನು ಕೊಡಿ. ಅಣ್ಣ ಅಲ್ವಾ? ಕೊಟ್ಬಿಡಿ. ಪಾಪ ಅಣ್ಣಂಗೊಂದು ಕೊಟ್ಬಿಡಿ. ಕೊಡಲ್ವಂತೆ. ನಂದೋನಿ, ನಂದು ಕೊಡೋನಿ. ಚಿನ್ನು ನಂದೋನಿ. ಶ್ರೇನ್ವಿ ದುಂಬಿ
ಡಬ್ಬಕ್ಕೆ ತುಂಬಮ್ಮ ಇವನ್ನೆಲ್ಲ ಡಬ್ಬಕ್ಕೆ ಹಾಕಮ್ಮ ಡಬ್ಬಕ್ಕೆ ಹಾಕಮ್ಮ ಹಾಕ್ಬಿಡಮ್ಮ ಮೇಲೆ ಡಬ್ಬಕ್ಕೆ ಹಾಕಮ್ಮ. ಗುಡ್ ಗರ್ಲ್ ಹಾಂ ಕ್ಲ್ಯಾಪ್ ಮಾಡಿಬಿಡಿ ಇವಾಗ ಕ್ಲ್ಯಾಪ್ ಮಾಡಿ. ಇವಾಗ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.